ಸ್ನೇಹಿತರೆ, ನೀವು ಈ ಪದನ ಕೇಳಿರ್ಬೋದು. ಬಿಟ್ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ಶಿಬಾ ಇನು ಆ್ಯಂಡ್ ಡಾಜ್ ಕಾಯಿನ್, ಈ ಥರ ಎಲ್ಲನೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಕೊಲೀಗ್ಸ್ ಆರ್ ರಿಲೇಟಿವ್ಸ್ ಹೇಳೋದನ್ನು. ಆ್ಯಂಡ್ ಅವ್ರು ನಿಮ್ಗೆ ಅದನ್ನು ಹೇಳಿರ್ಬೋದು. ಅವನು 1 ಲ್ಯಾಕ್ ರುಪೀಸ್ನ 50 ಲ್ಯಾಕ್ ಮಾಡ್ದ, ಆ್ಯಂಡ್ ಇವನು 1 ಲ್ಯಾಕ್ ರುಪೀಸ್ನ 1 crore ರುಪೀಸ್ ಮಾಡ್ದ, ಆ್ಯಂಡ್ ಆ ಪಕ್ಕದ ಮನೆ ಅಂಕಲು 1 crore ರುಪೀಸ್ನ 1000 ಮಾಡ್ದ. ಈ ಥರ ಎಲ್ಲ ಹೇಳಿರೋದು ಕೇಳಿರ್ಬೋದು ಅಲ್ವಾ ನೀವು? ಮತ್ತು ನಿಮ್ಮಲ್ಲಿ ಕೆಲವರಿಗೆ 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ ಒಂದು ಲೆಕ್ಕನೇ ಆಗಿರಲ್ಲ. ಅವರು ಕ್ರಿಪ್ಟೋ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೂಟ್ಯೂಬ್ ವಿಡಿಯೋಸ್ನ ನೋಡಿ ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಕ್ರಿಪ್ಟೋ ಎಷ್ಟು ಕಾಂಪ್ಲೆಕ್ಸ್ ಅಂತ ನೋಡಿದ ಮೇಲೆ ನೀವು ಅದನ್ನ ಗಿವ್ ಅಪ್ ಮಾಡಿರ್ಬೋದು. ಸ್ನೇಹಿತರೆ, ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾನೇ ಈಸಿ. ಅದು ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಆಗಿರಲ್ಲ. ನೀವು ಮಾಡಬೇಕಿರೋ ಕೆಲಸ ಇಷ್ಟೇ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಾದ್ಮೇಲೆ ಕ್ರಿಪ್ಟೋನ ಹೇಗೆ ಬೈ ಮಾಡೋದು, ಹೇಗೆ ಸೆಲ್ ಮಾಡೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಯಾವ ಥರ ಅಂತಂದರೆ ಚಪಾತಿನ ಚಟ್ನಿಲಿ ಅದ್ಕೊಂಡು ತಿನ್ನೋ ಥರ. ಆ್ಯಂಡ್ ಇನ್ನೊಂದು ವಿಷಯ ಸ್ನೇಹಿತರೆ, ಯಾವುದೇ ಕ್ರಿಪ್ಟೋ ಕರೆನ್ಸಿನ ಬೈ ಮಾಡೋದಕ್ಕೆ ಆ್ಯಂಡ್ ಸೆಲ್ ಮಾಡೋದಕ್ಕೆ ನಾವು ನಿಮಗೆ ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ನ ಸಜೆಸ್ಟ್ ಮಾಡ್ತಾ ಇದ್ವಿ. ಇದು ನಾವು ಪರ್ಸನಲ್ ಆಗಿ ಯೂಸ್ ಮಾಡ್ತಿರೋ ಎಕ್ಸ್ಚೇಂಜ್. ಇದು ಯಾವುದೇ ಥರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಆ್ಯಂಡ್ ನಮ್ಮ ನಾಲೆಜ್ನ ಜಸ್ಟ್ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. ಆ್ಯಂಡ್ ಸ್ನೇಹಿತರೆ, ಈಗ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಾನು ಸುಷ್ಮಿತಾ, ಇದು ನನ್ನ ಲವ್ಲಿ ಹಸ್ಬೆಂಡ್ ವಾಸು. ನೀವು ನೋಡ್ತಾ ಇದ್ದೀರಾ ಕ್ರಿಪ್ಟೋ ಕಪಲ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಕ್ರಿಪ್ಟೋನಲ್ಲಿ ನೀವು 2 ವಿಷಯನ ಅರ್ಥ ಮಾಡ್ಕೊಬೇಕು. ಅದೇನಂತಂದರೆ, ಒಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಟ್ರೇಡಿಂಗ್. ಟ್ರೇಡಿಂಗಲ್ಲೂ ಸಹ 2 ಥರ ಇದೆ. ಒಂದು ಸ್ಪಾಟ್ ಟ್ರೇಡಿಂಗ್, ಮತ್ತೊಂದು ಫ್ಯೂಚರ್ಸ್ ಟ್ರೇಡಿಂಗ್. ಆ್ಯಂಡ್ ಸ್ಪಾಟ್ ಟ್ರೇಡಿಂಗ್ ಅಂದರೆ ಯಾವುದೇ ಕ್ರಿಪ್ಟೋನ ನೀವು ಬೈ ಮಾಡ್ಬೋದು. ಆ್ಯಂಡ್ ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಆದಮೇಲೆ ಕೂಡ ಅದನ್ನು ಸೆಲ್ ಮಾಡ್ಬೋದು. ಆ್ಯಂಡ್ ಸ್ಪಾಟ್ ಟ್ರೇಡಿಂಗ್ ಫ್ಯೂಚರ್ ಟ್ರೇಡಿಂಗ್ಗೆ ಕಂಪೇರ್ ಮಾಡಿದ್ರೆ ರಿಸ್ಕ್ ಕೂಡ ತುಂಬ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ 0% ರಿಸ್ಕ್ ಇರುತ್ತೆ. ಬಟ್ ಫ್ಯೂಚರ್ಸ್ ಟ್ರೇಡಿಂಗು ತುಂಬಾ ರಿಸ್ಕಿ ಸ್ಪಾಟ್ಗೆ ಕಂಪೇರ್ ಮಾಡಿದ್ರೆ. ಇಲ್ಲೇನಂತಂದರೆ ಫ್ಯೂಚರ್ಸ್ ಟ್ರೇಡಿಂಗಲ್ಲಿ ಎಲ್ಲ ಟ್ರೇಡ್ಸ್ ಕೂಡ ಶಾರ್ಟ್ ಟರ್ಮ್ ಅಷ್ಟೇ. ಆ್ಯಂಡ್ ಸ್ನೇಹಿತರೆ, ಫ್ಯೂಚರ್ ಟ್ರೇಡಿಂಗಲ್ಲಿ ಸ್ಪೆಷಲ್ ಥಿಂಗ್ ಏನಂದರೆ, ಮಾರ್ಕೆಟ್ ಪಂಪ್ ಆಗೋವಾಗಲೂ ಕೂಡ ಆ್ಯಂಡ್ ಮಾರ್ಕೆಟ್ ಕ್ರ್ಯಾಶ್ ಆಗೋವಾಗಲೂ ಕೂಡ ನೀವು ಹಣನ ಮಾಡ್ಬೋದು. ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟಿಂಗ್ ಅಂತ ಪದ ಹೇಳಿದ್ನಲ್ವಾ, ಇಲ್ಲಿ ಇನ್ವೆಸ್ಟಿಂಗ್ ಏನಂತಂದರೆ ನೀವು ಯಾವುದೇ ಕಾಯಿನನ್ನು ಬೈ ಮಾಡ್ಬೋದು ಅಥವಾ ಯಾವುದೇ ಟೋಕನನ್ನು ಬೈ ಮಾಡ್ಬೋದು. ಬೈ ಮಾಡಿಬಿಟ್ಟು ಅದನ್ನು ನೀವು 1 ವೀಕು, 1 ಮಂತು, 1 ಇಯರು ಇಲ್ಲ 10 ಇಯರ್ಸ್ ಅದನ್ನು ಹೋಲ್ಡ್ ಮಾಡಿ, ಯಾವಾಗ ಕಾಯಿನ್ ಪಂಪ್ ಆಗುತ್ತೋ ಇಲ್ವಾ ಟೋಕನ್ ಪಂಪ್ ಆಗುತ್ತೋ ಅದನ್ನು ಮಾರ್ಬಿಟ್ಟು ನೀವು ಹಣನ, ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸೊ ಸ್ನೇಹಿತರೆ, ಇಷ್ಟೇ, ಎಲ್ಲ ಸಿಂಪಲ್ ಆಗಿದೆ. ಮತ್ತೆ ಹೋಲ್ಡಿಂಗ್ ಪೀರಿಯಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಈಗ ನೀವು ಬಿಗಿನರ್ ಆಗಿದ್ರೆ ಯಾವ ಎಕ್ಸ್ಚೇಂಜ್ನ ಸ್ಟಾರ್ಟ್ ಮಾಡಬೇಕು? ನಮ್ಮ ಸಜೆಷನ್ ಕೇಳೋದಾದ್ರೆ ನೀವು ಬಿಂಗೆಕ್ಸ್ ಎಕ್ಸ್ಚೇಂಜ್ ನಲ್ಲಿ ಸ್ಟಾರ್ಟ್ ಮಾಡಬಹುದು. ಸ್ನೇಹಿತರೆ, ಬಿಂಗೆಕ್ಸ್ ಅಲ್ಲಿ ನೀವು ಸ್ಪಾಟ್ ಟ್ರೇಡಿಂಗ್ ಮಾಡ್ಬೋದು, ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ಬೋದು. ನೀವು ನಿಮ್ಮ ಕ್ರಿಪ್ಟೋನ ಅಲ್ಲಿ ಸ್ಟೇಕ್ ಮಾಡಿ ಇಂಟ್ರೆಸ್ಟ್ನ ಪಡಿಬೋದು. ನೀವು ಲಾಂಚ್ ಪೂಲಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಇದೇ ಥರದ್ದು ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಮತ್ತು ಸ್ನೇಹಿತರೆ, ನೀವೇನಾದ್ರು ಬಿಗಿನರ್ ಆಗಿದ್ರೆ ಕ್ರಿಪ್ಟೋನಲ್ಲಿ, ನೀವು ಬಿಂಗೆಕ್ಸ್ ಎಕ್ಸ್ಚೇಂಜಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ. ನೀವು ಯಾವ ಎಕ್ಸ್ಚೇಂಜ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ನಾವಿಲ್ಲಿ ಬಿಂಗೆಕ್ಸನ್ನು ಸಜೆಸ್ಟ್ ಮಾಡ್ತಾ ಇದ್ದೀರಿ. ಬೇರೆ ಬೇರೆ ವಿಡಿಯೋಸಲ್ಲಿ ಕಾಯಿನೆಕ್ಸನ್ನು ಸಜೆಸ್ಟ್ ಮಾಡಿದ್ದೀವಿ, ಬಿಟ್ಗೆಟ್ಟು, ಬಿಟ್ ಯೂನಿಕ್ಸು. ಸೊ ಅದನ್ನು ನಿಮಗೆ ಬಿಟ್ಟಿದ್ದು. ನೀವು ಯಾವ ಎಕ್ಸ್ಚೇಂಜ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಎಕ್ಸ್ಚೇಂಜಸ್ದು ಲಿಂಕ್ ಹಾಕಿರ್ತೀವಿ. ಸೊ ನಿಮಗೆ ಯಾವ ಎಕ್ಸ್ಚೇಂಜ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಎಕ್ಸ್ಚೇಂಜಲ್ಲಿ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ನೀವೇನಾದರೂ ಬಿಗಿನರ್ ಆಗಿದ್ರೆ, ನಿಮಗೆ ಕಂಪ್ಲೀಟ್ಲಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ 0 ನಾಲೆಜ್ ಇದ್ದಾಗ ನೀವು ಬಿಂಗೆಕ್ಸ್ ಎಕ್ಸ್ಚೇಂಜ್ನ ಟ್ರೈ ಮಾಡ್ಬೋದು. ಬಿಕಾಸ್ ಇದು ಬಿಂಗೆಕ್ಸ್ ಎಕ್ಸ್ಚೇಂಜ್ ಕಂಪ್ಲೀಟ್ಲಿ ಬೆಸ್ಟ್ ಆ್ಯಂಡ್ ಸೇಫ್ ಎಕ್ಸ್ಚೇಂಜ್ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರೋ ಫಸ್ಟ್ ಲಿಂಕ್ ಬಿಂಗೆಕ್ಸ್ ಎಕ್ಸ್ಚೇಂಜ್. ಸೊ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಪೇಜ್ಗೆ ಕರ್ಕೊಂಡು ಬರುತ್ತೆ. ನಿಮ್ಮ ಇಮೇಲ್ ID ಆ್ಯಂಡ್ ನಿಮ್ಮ ಫೋನ್ ನಂಬರ್ನ ಯೂಸ್ ಮಾಡಿ ಬಿಂಗೆಕ್ಸ್ ಎಕ್ಸ್ಚೇಂಜ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಮ ಇಮೇಲ್ IDನ ಎಂಟರ್ ಮಾಡಿ ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡಿ ಆ್ಯಂಡ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈಗ ನಿಮ್ಮ ಇಮೇಲ್ಗೆ OTP ಬರುತ್ತೆ ಸ್ನೇಹಿತರೆ. ಅದನ್ನು ಇಲ್ಲಿ ಎಂಟರ್ ಮಾಡಿ ಆ್ಯಂಡ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಎಸ್, ನನ್ನ ಬಿಂಗೆಕ್ಸ್ ಅಕೌಂಟ್ ರೆಡಿ ಆಯಿತು. ಆ್ಯಂಡ್ ಈಗ ನಾನು ಬ್ಯಾಕ್ ಹೋಗಿ ಆ್ಯಪ್ ಸ್ಟೋರ್ಗೆ ಹೋಗ್ತೀನಿ. ಸರ್ಚ್ ಬಾರ್ನಲ್ಲಿ ಬಿಂಗೆಕ್ಸ್ ಅಂತ ಎಂಟರ್ ಮಾಡಿ. ಈಗ ನನ್ನ ಫೋನ್ಗೆ ಬಿಂಗೆಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ಆಸ್ಕ್ ಆ್ಯಪ್ ನಾಟ್ ಟು ಟ್ರ್ಯಾಕ್. ಈಗ ಕೆಳಗಡೆ ಸೈನ್ ಅಪ್ ಆರ್ ಲಾಗಿನ್ ಆಪ್ಷನ್ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಾನು ನನ್ನ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಯೂಸ್ ಮಾಡಿದ್ದ ಇಮೇಲ್ ಆ್ಯಂಡ್ ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವೈಪ್ ಮಾಡಿ ಆ್ಯಂಡ್ ಪ್ಲೇಸ್ ಮಾಡಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಮತ್ತೆ ಬಿಂಗೆಕ್ಸ್ ನಿಮ್ಮ ಇಮೇಲ್ಗೆ OTPನ ಸೆಂಡ್ ಮಾಡುತ್ತೆ. ಸೊ ಇಲ್ಲಿ ಎಂಟರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಇಲ್ಲಿ ಪಾಸ್ ಕೀನ ಎನೇಬಲ್ ಮಾಡ್ತೀನಿ.
ನೀವು ನಿಮ್ಮ ಫೇಸ್ ID ಆರ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ನ ಲಾಗಿನ್ ಆಗ್ಬೋದು. ಆಲ್ ರೈಟ್ ಸ್ನೇಹಿತರೆ, ಒಂದ್ಸಲ ನೀವು ನಿಮ್ಮ ಅಕೌಂಟ್ಗೆ ಲಾಗಿನ್ ಆದರೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಈಗ ನಿಮ್ಮ ಹೋಮ್ ಪೇಜಿನಲ್ಲಿ ವೆರಿಫೈ ಆಪ್ಷನ್ ಇರುತ್ತೆ, ಅದು ನಿಮ್ಮ KYCಗೋಸ್ಕರ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅಂಡರ್ ID-ನಲ್ಲಿ ನಿಮಗೆ ಬೇಕಿರೋ ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಇಲ್ಲಿ ನಾನು ID ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಆ್ಯಂಡ್ ಫಸ್ಟ್ ನೇಮ್ನ ಎಂಟರ್ ಮಾಡಿ. ಅಂಡರ್ ID ನಂಬರ್ನಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ತೀನಿ ಆ್ಯಂಡ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ದಟ್ಸ್ ಇಟ್. ಸೊ ಎಸ್ ಸ್ನೇಹಿತರೆ, ಇಲ್ಲಿ ನಾನು ಜಸ್ಟ್ ನನ್ನ ಬೇಸಿಕ್ ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ ಅಷ್ಟೇ. ನನ್ನ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಎಲ್ಲನೂ ತುಂಬ ಈಸಿ ಆಗಿದೆ ಆ್ಯಂಡ್ ಹಾರ್ಡ್ಲಿ ಜಸ್ಟ್ 1 or 2 minutes ಟೈಮ್ ತಗೊಳುತ್ತೆ ಅಷ್ಟೇ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ವೆರಿಫಿಕೇಷನ್ ಆದಮೇಲೆ ವೆರಿಫೈ ನವ್ ಅಂತ ಇದ್ದಿದ್ದು ಚೇಂಜ್ ಆಗಿ ಡೆಪಾಸಿಟ್ ಆರ್ ಬೈ ಕ್ರಿಪ್ಟೋ ಅಂತ ಬಂದಿದೆ. ಆ್ಯಂಡ್ ನಿಮ್ಮ KYC ವೆರಿಫೈಡ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಪ್ರೊಫೈಲ್ ಆಪ್ಷನ್ಗೆ ಹೋಗಿ ಆ್ಯಂಡ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ವೆರಿಫೈಡ್ ಆಪ್ಷನ್ ಕಾಣಿಸುತ್ತೆ. ಅದಿತ್ತು ಅಂತ ಅಂದರೆ ಅದು ವೆರಿಫೈಡ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ, ನೀವೆಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಡೌನ್ ಬಿಲೋ ಅಸೆಟ್ ಆಪ್ಷನ್ ಅಂತ ಇರುತ್ತೆ. ನೀವೇನಾದರೂ ಈ ಪೇಜ್ಗೆ ಬಂದರೆ ನಿಮಗೆ ಡೆಪಾಸಿಟ್, ವಿತ್ಡ್ರಾ ಆ್ಯಂಡ್ ವೇರಿಯಸ್ ಅದರ್ ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಮ ಎಲ್ಲ ಕ್ರಿಪ್ಟೋ ಹೋಲ್ಡಿಂಗ್ಸ್ ಆ್ಯಂಡ್ ಫಂಡ್ಸ್ ಎಲ್ಲನೂ ಈ ಅಸೆಟ್ ಸೆಕ್ಷನ್ ಅಂಡರ್ನಲ್ಲೇ ಬರುತ್ತೆ. ಈಗ ಸ್ನೇಹಿತರೆ, ಈ ಎಕ್ಸ್ಚೇಂಜ್ನಲ್ಲಿ ಫಂಡ್ಸ್ನ ಡೆಪಾಸಿಟ್ ಮಾಡೋದಕ್ಕೆ ಮಲ್ಟಿಪಲ್ ವೇಸ್ ಇದೆ. ಓಕೆ, ನೀವು P2P ಟ್ರಾನ್ಸಾಕ್ಷನ್ನ ಮಾಡ್ಬೋದು, ಡೈರೆಕ್ಟಾಗಿ USDTನ ಬೈ ಮಾಡ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ. ಇದನ್ನು ಪೀರ್ ಟು ಪೀರ್ ಸಿಸ್ಟಮ್ ಅಂತ ಕರೀತಾರೆ. ಇಲ್ಲಿ ನಾನು USDTನ ಡೆಪಾಸಿಟ್ ಮಾಡ್ತಾ ಇದ್ದೀನಿ ಬೇರೆ ಎಕ್ಸ್ಚೇಂಜಿಂದ BingXಗೆ. ಸೊ ಅದನ್ನು ಮಾಡೋದಕ್ಕೆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ. ನಾನು USDTನ ಸೆಲೆಕ್ಟ್ ಮಾಡ್ತೀನಿ. ನಾನು BEP20 ನೆಟ್ವರ್ಕ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ನೇಹಿತರೆ, ಎರಡು ಸೆಂಡರ್ಸ್ ಆ್ಯಂಡ್ ರಿಸೀವರ್ಸ್ ಅಡ್ರೆಸ್ ಸೇಮ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನನ್ನ ಬೇರೆ ಎಕ್ಸ್ಚೇಂಜಿನಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. USDTನ ಸೆಲೆಕ್ಟ್ ಮಾಡ್ತೀನಿ. ಆನ್ ಚೈನ್ ವಿತ್ಡ್ರಾವಲ್, ಇಲ್ಲಿ ನೆಟ್ವರ್ಕ್ನಲ್ಲಿ BEP20. ನಾನು ಈ ಸ್ಕ್ಯಾನರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ QR ಕೋಡ್ನ ಸ್ಕ್ಯಾನ್ ಮಾಡಿ ನನ್ನ 50 USDTನ ಎಂಟರ್ ಮಾಡ್ತೀನಿ. ವಿತ್ಡ್ರಾ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಒಂದ್ಸಲ ನಾನು ಇಮೇಲ್ ಆ್ಯಂಡ್ ಫೋನ್ ನಂಬರ್ನ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ USDT BingX ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ನಾನು 50 USDTನ ಇಲ್ಲಿ ರಿಸೀವ್ ಮಾಡಿದ್ದೀನಿ. ಈಗ ನಾನು ನಿಮಗೆ USDT ಫಂಡ್ಸ್ನ ಯೂಸ್ ಮಾಡಿಕೊಂಡು ಕ್ರಿಪ್ಟೋನ ಬೈ ಆ್ಯಂಡ್ ಸೆಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಡೌನ್ ಬಿಲೋ ಅಸೆಟ್ ಆಪ್ಷನ್ ಅಂತ ಇರುತ್ತೆ. ಅಲ್ಲಿ ತುಂಬಾ ಅದರ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಮಾರ್ಕೆಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಟ್ ದಿ ಟಾಪ್ ಸ್ಪಾಟ್ ಆ್ಯಂಡ್ ಫ್ಯೂಚರ್ ಅಂತ ಇರುತ್ತೆ. ಆ್ಯಂಡ್ ಸರ್ಚ್ ಬಾರ್ನಲ್ಲಿ ನಾನು ಶಿಬಾ ಇನುನ ಸರ್ಚ್ ಮಾಡ್ತೀನಿ. ಸ್ವೈಪ್ ಓಕೆ. ಸೊ ಇಲ್ಲಿ 5 minute 15 minute ಈ ಥರದ್ದು ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ ಮೇಲೆ. ಸೊ 5 minute ಕ್ಯಾಂಡಲ್ ಅಂದರೆ 5 minutesದು, 30 minutes ಕ್ಯಾಂಡಲ್ಸ್ ಅಂದರೆ 30 minutesದು ಸ್ನೇಹಿತರೆ. ಆ್ಯಂಡ್ ಕೆಳಗಡೆ ಬೈ ಆ್ಯಂಡ್ ಸೆಲ್ ಅಂತ ಆಪ್ಷನ್ ಇರುತ್ತೆ, ಅದರಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಬೈ ಆ್ಯಂಡ್ ಸೆಲ್ ಆಪ್ಷನ್ ಇರುತ್ತೆ ಆ್ಯಂಡ್ ಇಲ್ಲಿ ಮಾರ್ಕೆಟ್ ಆಪ್ಷನ್ ಇರುತ್ತೆ. ಸೊ ನೀವೇನಾದರೂ ಮಾರ್ಕೆಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡ್ಬೋದು. ಬಟ್ ನೀವು ಲಿಮಿಟ್ ಆಪ್ಷನ್ನ ಸೆಟ್ ಮಾಡಿದ್ರೆ ದೆನ್ ನೀವು ನಿಮ್ಮ ಓನ್ ಪ್ರೈಸ್ನ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮಾರ್ಕೆಟ್ ಪ್ರೈಸ್ 10 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವೇನಾದರೂ 8 ರೂಪಾಯಿಗೆ ಬೈ ಮಾಡಬೇಕು ಅಂದರೆ ನೀವು 8 ರೂಪಾಯಿಗೆ ಸೆಟ್ ಮಾಡಬೇಕು. ಒಂದ್ಸಲ 10 ರೂಪಾಯಿಂದ 8 ರೂಪಾಯಿಗೆ ಬಂದ ತಕ್ಷಣ ನಿಮ್ಮ ಟ್ರೇಡ್ ಎಕ್ಸಿಕ್ಯೂಟೆಡ್ ಆಗುತ್ತೆ. ಇಲ್ಲಿ USDT ಆಪ್ಷನ್ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಶಿಬಾ ಇನುನ ಬೈ ಮಾಡೋದಕ್ಕೆ ನೀವು ಎಷ್ಟು USDTನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಎಂಟರ್ ಮಾಡಿ. ನಾನು 10 USDTನ ಎಂಟರ್ ಮಾಡ್ತೀನಿ. ಬೈ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್. ಈಗ ಫಂಡ್ಸ್ ಕೆಳಗಡೆ ಶಿಬಾ ಇನು ಕಾಯಿನ್ ಇದೆ. ಇರಿ, 0 ಬ್ಯಾಲೆನ್ಸ್ ಕಾಯಿನ್ಸ್ನ ಎಲ್ಲ ಹೈಡ್ ಮಾಡ್ತೀನಿ. ಎಸ್, ಇಲ್ಲಿ ನೋಡಿ ನನ್ನ ಹತ್ರ 50 USDT ಇತ್ತು. ಅದರಲ್ಲಿ 10 USDTನ ಶಿಬಾ ಇನು ಪರ್ಚೇಸ್ ಮಾಡೋದಕ್ಕೆ ಸ್ಪೆಂಡ್ ಮಾಡಿದೆ. ಸ್ನೇಹಿತರೆ, ನೀವು ಯಾವುದಾದ್ರೂ ಕಾಯಿನ್ಸ್ನ ಬೈ ಮಾಡಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ನಿಮ್ಮ ಕಾಯಿನ್ಸ್ನ ಸರ್ಚ್ ಮಾಡಿ ಬೈ ಮಾಡಿ ಅಷ್ಟೇ. ಆಮೇಲೆ ನೀವು ಯಾವುದಾದ್ರೂ ಕಾಯಿನ್ಸ್ನ ಸೆಲ್ ಮಾಡಬೇಕು ಅಂತ ಅಂದರೆ ಪ್ರೊಸೀಜರ್ ಕೂಡ ಸೇಮ್ ಇರುತ್ತೆ.
ಸ್ನೇಹಿತರೆ, ನಿಮಗೆ ಬೇರೆ ಯಾವುದಾದ್ರೂ ಟ್ಯುಟೋರಿಯಲ್ ಬೇಕಾದರೆ ಈ ಎಕ್ಸ್ಚೇಂಜ್ ರಿಲೇಟೆಡ್ ಆಗಿ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ವಿಷಯ, ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂತಾದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸ್ಪಾಟ್ ಸಿಗ್ನಲ್ಸ್, ಫ್ಯೂಚರ್ಸ್ ಟ್ರೇಡ್ ಸಿಗ್ನಲ್ಸ್ ಮತ್ತು ಯಾವುದೇ ಕ್ರಿಪ್ಟೋ ನ್ಯೂಸು ಇಮಿಡಿಯೇಟಾಗಿ ಬಂತು ಅಂದರೆ ಅದನ್ನು ನಾವು ಫಸ್ಟ್ ಮಾಡೋದು ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದಿಲ್ಲ. ಸೊ ನೀವು ಇವಾಗಲೇ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸ್ನೇಹಿತರೆ, ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಕ್ವೆಶನ್ಸ್ ಆರ್ ಡೌಟ್ಸ್ ಇತ್ತು ಅಂತಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಪೀಸ್.